ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೇನು ಅನಿಸುತ್ತೆ ಈ ವಿಡಿಯೋ ನೋಡಿ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಮಧ್ಯಾಹ್ನ ಟೈಮಲ್ಲಿ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಅಲಸಂದೆ ಕಾಳು ನೆನೆಸಿಟ್ಟಿದ್ದೆ. ಅಲಸಂದೆ ಕಾಳು ಮತ್ತೊಂದೆರಡು ಆಲೂಗಡ್ಡಿನ ಹೆಚ್ಚಿಬಿಟ್ಟು ಮಸಾಲೆ ರುಬ್ಬಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಈಗ ಮಸಾಲೆನ ರುಬ್ಬಿ ಒಗ್ಗರಣೆ ಕೊಟ್ಟಿದ್ದೀನಿ. ಮಸಾಲೆನ ಚೆನ್ನಾಗಿ ರುಬ್ಬಿರ್ತೀವಿ ನೋಡಿರಿ, ಅದನ್ನು ಹಸಿದಾಗೆ ರುಬ್ಬಿದ್ದೆ. ಹಾಗಾಗಿ ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು, ಆಮೇಲೆ ನೀರು ಹಾಕ್ಕೋಬೇಕಂತ ಹೇಳ್ಬಿಟ್ಟು ಅದನ್ನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, 2 ಜಾರ್ ತೊಗೊಂಡಿದ್ದೆ. ನಾನು ಸೆರಾಮಿಕ್ ಜಾರ್ ತೊಗೊಳಕ್ಕಂತ ಹೋಗಿದ್ದೆ, ಬಟ್ ಅವು ಸಿಗಲಿಲ್ಲ. ತುಂಬ ದೂರ ಹೋಗಬೇಕಾಗಿತ್ತು. ನಾವೇನು ಬೇರೆ ಬಿಟ್ಟು ಹೋಗಿದ್ದೆ ಮನೆಯಲ್ಲಿ ನಮ್ಮ ಅವ್ವನ ಜೊತೆಗೆ. ಹಾಗಾಗಿ ಟೈಮ್ ಆಗುತ್ತೆ ದೂರ ಹೋದ್ರೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾನು ಗ್ಯಾಸ್ ಸ್ಟವ್ ತೊಗೊಂಡಿದ್ದು ನೋಡಿರಿ, RR ನಗರದಲ್ಲಿ. ಅಲ್ಲಿನ ತೊಗೊಂಡೆ ಇವು 2 ಜಾರು. ಗ್ಲಾಸ್ ಜಾರ್ ಇವು ಚೆನ್ನಾಗದವು. 1 kg ಉಪ್ಪನ್ನು ಹಿಡಿಸುತ್ತಾ. ಉಪ್ಪು ಪ್ಲಾಸ್ಟಿಕ್ಕಿಂದ್ರಾಗ ಹಾಕಬಾರ್ದು, ಆಮೇಲೆ ಇದರಲ್ಲಿ ಸ್ಟೀಲಿನ ಬಾಕ್ಸಲ್ಲಿನೂ ಕೂಡ ಹಾಕಬಾರ್ದು. ಹಾಕಿದರೆ ಈ ಥರ ಸೆರಾಮಿಕ್ ಪಾಟಲ್ಲಿ ಹಾಕಬೇಕು, ಇಲ್ಲಾಂದರೆ ಗ್ಲಾಸ್ ಜಾರಲ್ಲಿ ಹಾಕಬೇಕು. ಹಾಗಾಗಿ ನಾನು ಈ ಥರ 2 ಜಾರನ್ನು ತೊಗೊಂಬಂದಿದ್ದೀನಿ. ಚೆನ್ನಾಗಿ ಕಾಣಿಸ್ತಾವೆ ಇದಾವೆ. ಆಮೇಲೆ ಉಪ್ಪು, ಸಣ್ಣ ಉಪ್ಪು ಚಿಕ್ಕ ತೋರಿಸಿ ನೋಡಿರಿ, ಅದು 2 ತರಿಸಿದ್ದೆ ನಾನು ಮೀಶೋದಲ್ಲಿನ. ಬಟ್ ಅದೇನಾಯ್ತಂದರೆ ಒಂದು ಒಡೆದು ಹೋಗ್ಬಿಡ್ತು. ಹಾಗಾಗಿ ಅದನ್ನು ತೆಗೆದು ಬಿಸಾಕಿ ಒಂದೇ ಉಳ್ದೈತೆ ನೋಡಿರಿ. ಅದ್ರ ಜೊತೆಗೆ ಉಪ್ಪಿನಕಾಯ್ದು ಬಾಟ್ಲಿ ಇಟ್ಟಿದ್ದೀನಿ. ಇವು 2 1 kg ಉಪ್ಪು ಹೆಂಗಾದ್ರೆ ತರ್ತೀವಲ್ಲ ಅದ್ರಾಗ ಹಾಕಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು 2 ತೊಗೊಂಬಂದಿದ್ದೀನಿ. ಈಗ ಅದು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸಕತ್ತಿತ್ತು ಅಲ್ಲಿ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾವಾಗಲೂ ಉಪ್ಪನ್ನು ಗ್ಲಾಸು ಅಥವಾ ಸೆರಾಮಿಕಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದನ್ನೇ ಈಗ ಫಾಲೋ ಮಾಡ್ತಾ ಇದ್ದೀನಿ. ನೋಡ್ಬೋದು ಸಾಂಬಾರಿಗೆ ಉಪ್ಪಾಗಿತ್ತೋ ಇಲ್ಲ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ರೆಡಿ ಆಯಿತು. ಕೂಗ್ಬೇಕು ಈಗ ವಿಷಲ. ನಾವೇ ಇಲ್ಲ ನಿಂತಾಳ ಕಿಟಕಿಯಾಗ. ನೋಡ್ರಿ ಕೂಲ್ದ ಹೆಂಗೆ ಮಾಡ್ಕೊಂಡಾಳ. ಕೂಲ್ದ ಕಟ್ ಮಾಡಿಸ್ಬೇಕು ಈ ವಾರ. ನಾನು ಮಾಡಿಸ್ಬಾರ್ದು, ಚೆಂದಾಗ ಜುಟ್ಟು ಹಾಕ್ಬೇಕು ಅಂತಂದ್ರೆ ಕಿಟಕಿಯಾಗ ನಿಂತ್ಬಿಟ್ಟಾಳ. ಬಿಸಿಲು ಬಂದೈತಿ ಕಿಟಕಿ ಒಳಗೆ. ನೋಡ್ಬೋದು ಬಿಸಿಲು ಬಂದೈತಿ. ಇಲ್ಲೇ ನಿಂತಾಳ. ನಾಷ್ಟ ಮಾಡಿ ಇವತ್ತು 10 ಗಂಟೆಗೆ ಎದ್ದಾಳ್ರಿ. 10 ಗಂಟೆ ನಾವೇ ಎದ್ದಿದ್ದು ಹೌದಿಲ್ಲ? 10 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾಷ್ಟ ಮಾಡಿ ಇಲ್ಲಿ ನಿಂತಾಳ. ನಾನು ನಾಷ್ಟ ಗಿಷ್ಟ ಮಾಡಿ ಪಾತ್ರೆ ತೊಳೆದೆ. ನಾಷ್ಟ ಅದು ಮಾಡಿದ್ದು ಪಾತ್ರೆ ತೊಳೆದು ಕತ್ಲಾಗಕತ್ತೈತಿ. ಯಾಕಂದ್ರೆ ಇದನ್ನು ಹಾಕಿಲ್ಲ. ರೂಮ್ ಹಾಲ್ನಾಗ ಬೆಳಕು ಐತಿ, ಬಟ್ ಕತ್ಲು ಕಾಣಿಸಾಕತ್ತೈತಿ. ವಿಡಿಯೋದಾಗ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ. ಪಾತ್ರೆ ಎಲ್ಲ ತೊಳೆದು ಸಾಂಬಾರು ಮಾಡಿದೆ. ಈಗ ಅಕ್ಕಿ ಮಲ್ಕೊತಾಳೋ ಇಲ್ಲ ಗೊತ್ತಿಲ್ಲ, ನನಗೆ ನಿಂತು ಬಂದಂಗೆ ಆಗತೈತಿ. ನೋಡ್ಬೋದು ಮುಖ ಹೆಂಗಾಗೈತಿ ನಮ್ಮದು. ಏನಮ್ಮ 10 ಗಂಟೆಗೆ ದಾಳಿ ಇನ್ನೇನು ಮಕ್ಕೊತಾಳೆ ಹೇಳ್ರಿ. ಅಕ್ಕಿ ಮಕ್ಕೊನಲ್ಲ. ಓ ಏನು ಇರು. ಬಾ ಕ್ಲಿಪ್ ಹಾಕೊಂಡು ಬಾ. ನಿನಗೆ ತಲೆ ಬಾಚ್ಕೊಂಡಿಲ್ಲ, ಹಂಗೆ ಸ್ನಾನ ಮಾಡೀನಿ ಆಮೇಲೆ ಬಾಚ್ಕೊಂಡ್ರಾಯ್ತು ಅಂತಂದು ಹಂಗೆ ಅನ್ಕೊತೀನಿ. ಆಮೇಲೆ ಬಾಚ್ಕೊಳಕ್ಕೂ ಆಗೋದಿಲ್ಲ. ಸಾಯಂಕಾಲ ಬಾಚ್ಕೊಂಡೆ, ಇಲ್ಲಾಂದ್ರೆ ಇಲ್ಲ. ಕೂದಲು ಉದ್ದ ಬಂದವು, ಕಟ್ ಮಾಡಿಸ್ಬೇಕು. ನಮ್ಮ ಮನೆಯವ್ರು ಕಟ್ ಮಾಡ್ಸೋಣಂದ್ರು. ಹೋದ್ರನ್ನ ಬ್ಯಾಡ ಇರಲಿ, ಚೆಂದ ಕಾಣಲ್ಲ ಕೂದಲ ಕಟ್ ಮಾಡಿಸಿದ್ರೆ. ಕೂದಲಿದ್ರೆ ಚೆಂದ ಕಾಣ್ತಾಳ ಅಂತಂದು ಬಿಡಿಸಿದ್ದೆ. ಹಿಂಗೆ ಮಾಡಿ ಹಿಂಗೆ ಜಕ್ ಅಂತಾಳ. ಇದನ್ನ ಇಷ್ಟು ಉದ್ದ ಕಟ್ಟಿದ್ರನ ಕೈ ಬೆಚ್ಚಗೆ ಚಲೋ ಇರ್ತಾವೆ, ಇಲ್ಲಾಂದ್ರೆ ಕೈ ತಂಪಾಗ್ತಾವೆ. ಬಾಯಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಟ್ಟಿರ್ತೀನಿ. ಏನಮ್ಮ ಸಾಂಗ್ ಮುಗಿದು ನಾವೇನೋ ಭಕ್ತಿ ಸಾಂಗ್. ಟೈಮ್ ಬಂದು ಅಷ್ಟೈತಿ 2 ಗಂಟೆ ಹಾಕ್ಬಂತ ನೋಡ್ರಿ. ಇನ್ನು ನಮಿತ ಸ್ಕೂಲ್ ಬಿಡುತ್ತಾ. ಆಕೆ ಬರೋದ್ರೊಳಗೆ 2:45 ಆಗುತ್ತೆ. ಇಲ್ಲಿ ಬರೋದ್ರೊಳಗೆ ಅವೇ 2:45, 5 ನಿಮಿಷ ಕಡಿಮೆ ಇರ್ತೈತೆ. 3 ಗಂಟೆ ಕಷ್ಟ ಬಂದುಬಿಡ್ತಾಳೆ ಆಕೆ. ಬಂದಕ್ಕೆ ನಾವು ಊಟನೂ ಮಾಡಲ್ಲ, ಏನಿಲ್ಲ, ಮಕ್ಕೊಂಡ ಬಿಡ್ತಾಳೆ. ಒಂದು
ತಾಸು ನಾನು ಹೋಗ್ಲಿ ಬಿಡು ದೂರ ಒಂದಾಗುತ್ತೆ ಟ್ರಾವೆಲ್ ಮಾಡಿ ಆಕಿಗೆ ಸುಸ್ತಾಗಿರುತ್ತೆ ಅಂಥೇಳಿ ಮಕ್ಕೋಲಿ ಬೆಳಿಗ್ಗೆನ 6ಕ್ಕೆ ಎಬ್ಸಿರ್ತೀನಿ. ಒಂದೊಂದು ದಿನ 5:30ಗೆ ಎಬ್ಬಿಸ್ತೀನಿ. ಎಕ್ಸಾಮ್ ಇದ್ದಾಗ ಲಘು ಎಬ್ಬಿಸ್ತೀನಿ. ಎಕ್ಸಾಮ್ ಇದ್ದಾಗ 6 ಗಂಟೆಗೆ ಎಬ್ಬಿಸ್ತೀನಿ. ಒಂದು ತಾಸು ಓದ್ದಂಗೆ ಮಾಡ್ತಾಳೆ. ಅದು ಎಷ್ಟು ಓದ್ತಾಳೆ ಅರ್ಧ ತಾಸ್ನಾಗ. ನಾನು ಅಡುಗೆ ಮಾಡಕ್ಕೆ ಕುಂದಿರ್ತೀನಿ. ಆಕೆ ಒಂದಿಟ್ಟು ಬುಕ್ ಹಿಡ್ಕೊಂಡು ಕುಂತಿರ್ತಾಳೆ. 6:30 ಮಟ್ಟ ನೀರು ಕಾಯಿ ಹೆಂಗೆ ಕೂಗ್ತಾಳ್ರಿ. ಸ್ನಾನ ಮಾಡಿ ರೆಡಿ ಆಗೋರಿಗಿನ 7 ಗಂಟೆ 7, 10, 15, 20ಕ್ಕೆ ಹೋಗ್ಬೇಕು ಆಕೆ ಪಿಕಪ್ ಪಾಯಿಂಟಿಗೆ. ಹೋದ್ಲಂದ್ರೆ ಅಷ್ಟೊತ್ತಿಗೆ ವ್ಯಾನ್ ಬರ್ತಾ ಹೋಗ್ತಾಳೆ ಅಷ್ಟೆ. ಮುಖ ದದಾರ ಆಗ್ಬಿಟ್ಟೈತೆ ನೋಡು ನಂದು. ಏನೋ ಗೊತ್ತಿಲ್ಲ. ನಿದ್ದೆ ಜಾಸ್ತಿ ಆದ್ರೂ ಮುಖ ದದಾರ ಆಗುತ್ತೆ, ನಿದ್ದೆ ಕಡಿಮೆ ಆದ್ರೂ ಮುಖ ದದಾರ ಆಕೈತಿ ನಂದು. ಆಮೇಲೆ ತಲೆನೋವು ಬರ್ತೈತಿ ಜಾಸ್ತಿ ನಿದ್ದೆ ಮಾಡಿದ್ರು. ಈಗ ಅದೇ ಊಟ ಮಾಡಿಸ್ಬೇಕು ಆಕಿಗೆ. ಆಗೆಲ್ಲ ತಿಂದಾಳ. ಚಿತ್ರಾನ್ನ ಮಾಡಿದ್ದೆ ಬೆಳಿಗ್ಗೆ, ಚಿತ್ರಾನ್ನ ತಿಂದಾಳ. ಆಮೇಲೆ ಈಗ ಅನ್ನ ಐತಿ. ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಸಾಲತ್ತ ಇಲ್ಲ ಚಿತ್ರಾನ್ನಕ್ಕೆ ಅಂತಂದು ಜಾಸ್ತಿ ಮಾಡಿದ್ದೆ. ಅದು ಐತಿ. ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ. ಒಂದು 5 ಬದ್ನಿಕಾಯಿ ಅದಾವೆ, ಮತ್ತೆ ಉಳ್ದಾವೆ ಇನ್ನು. ಅದನ್ನು ಎಣ್ಣೆಗಾಯಿ ಮಾಡಬೇಕು ರೊಟ್ಟಿ ಜೊತೆಗೆ ಅಂದ್ಕೊಂಡಿನಿ. ರೊಟ್ಟಿ ಒಂದು ಚಲೋನ ಬರೋದಿಲ್ಲ, ಅವು ಹರಿದು ಬಿಡ್ತಾವೆ. ಹಿಟ್ಟು ಚಲೋನ ಹಾಕಿ ಕೊಟ್ಟಿಲ್ಲ. ರೊಟ್ಟಿ ಮಾಡೋಕೆ ಬೇಸರ ಆಗುತ್ತೆ. ಇನ್ನು ಚಪಾತಿ ಮಾಡ್ಕೊಂಡು ತಿನ್ಬೇಕಂದ್ರೆ ಚಪಾತಿ ಹೀಟ್ ವಾರದಾಗ 1 ಸಲ 2-3 ಸಲ ಮಾಡಿರ್ತೀನಿ ಅಷ್ಟೇ. ಚಪಾತಿನ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾನು, ಹೀಟ್ ಜಾಸ್ತಿ ಆಕೈತಿ ಚಪಾತಿ ಅಂತೇಳಿ. ಒಬ್ಬೊಬ್ಬರ ದೇಹಕ್ಕೆ ಅಡ್ಜಸ್ಟ್ ಆಗುತ್ತೆ, ಇನ್ನು ಒಬ್ಬೊಬ್ಬರ ದೇಹಕ್ಕೆ ಅಡ್ಜಸ್ಟ್ ಆಗಂಗಿಲ್ಲ. ಹಾಗಾಗಿ ಈಗ ವಿಜಲ್ ಕೂಗಾಕಂತೈತೆ ನೋಡ್ರಿ. ಕೂಗ್ತೈತಿಗೆ ಚಕ್ಲಿ ಮಾಡಬೇಕು ಅಂತ ಎಣ್ಣೆ ತರಿಸ್ಕೊಂಡಿನಿ. ಎಣ್ಣೆ ಖಾಲಿ ಆಯ್ತು ನೋಡ್ರಿ. ಡಿ ಮಾರ್ಟಿಂದ ತಂದಿದ್ವಲ್ಲ, 2 ತಿಂಗಳಾಯ್ತು, ಖಾಲಿ ಆಯ್ತು. ತೊಗರಿ ಬೇಳೆ ಖಾಲಿ ಆಗೋದು. 1 kg ತೊಗೊಂಬಂದಾರ, ಅದನ್ನು ಕೂಡ ಈಗ ಅಡ್ಜಸ್ಟ್ ಮಾಡ್ಕೊತೀವಿ. ಈಗ 1 ತಿಂಗಳು ಮತ್ತು ಮುಂದಿನ ತಿಂಗಳು ಹೋಗಿ ಮತ್ತು ಮನೆಗೆಲ್ಲ ತೊಗೊಂಬರ್ಬೇಕು. ಮುಂದಿನ ತಿಂಗಳಿಗೆ 3 ತಿಂಗಳಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಆಕೆಗೆ ನಾನು ಒಂದು ಸ್ವಲ್ಪ ಕರ್ಕೊಂಡು ಮಲ್ಕೊತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ನಾನು. ಈಗ ನೋಡ್ರಿ, ನಾನು ಮತ್ತೆ ಸಿಗ್ತೀನಿ ಅಂತ ಅಂದೆ. ಬಟ್ ಸಾಯಂಕಾಲದ್ದೇನು ಅಷ್ಟೊಂದೇನು ಕೆಲಸ ಇರಲಿಲ್ಲ. ಹಂಗಾಗಿ ವಿಡಿಯೋನು ಕೂಡ ಏನು ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಮರುದಿನ ನಾನು ಬೆಳಿಗ್ಗೆ 5:30ಗೆ ಎದ್ದಿದ್ದೆ. 5ಕ್ಕೆ ಅಲಾರಾಮ್ ಹೊಡಿತೈತೆ. 5:30ಗೆ ಐದಕ್ಕೆ ಆಫ್ ಮಾಡಿಬಿಡ್ತೀನಿ. ಮತ್ತು 5:30ಗೆ ಅಲಾರಾಮ್ ಹೊಡ್ಕೊತೈತೆ ನೋಡ್ರಿ. ಅವಾಗ ಎದ್ದೇಳ್ತೀನಿ. 5:30 ಆದ ತಕ್ಷಣ ಎದ್ದುಬಿಟ್ಟು ಎಲ್ಲ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಇವಾಗ ಹಿಟ್ಟು ನಾದಾಕತ್ತೀನಿ. ಚಪಾತಿ ಮಾಡಬೇಕು ಅಂಥೇಳಿ. ಚಪಾತಿ ಮಾಡಿದ್ದಿಲ್ಲ, ವಾರದಾಗ 1 ಸಲ 2 ಸಲ ಹಿಂಗೆ ಮಾಡ್ತೀನಿ ಅಷ್ಟೇ. ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನಾನು ಚಪಾತಿನ. ಹಾಗಾಗಿ ಈಗ ಇವತ್ತು ಚಪಾತಿ ಮಾಡಿದ್ರಾಯ್ತು. ಬದ್ನಿಕಾಯಿ ಇದ್ದಾವೆ, ಅವನು ಕೂಡ ಪಲ್ಯ ಮಾಡ್ಬೇಕಂತ ಹೇಳ್ಬಿಟ್ಟು ಹಿಟ್ಟನ್ನು ನಾದ್ಕೊಳಕತ್ತಿದ್ದೆ. ಹಿಟ್ಟಿಗೆ ಏನು ಹಾಕಿಲ್ಲ, ಉಪ್ಪು ಹಾಕಿನಿ ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದ್ದಿ ಇಟ್ಟಿದ್ದೀನಿ ನೋಡ್ರಿ. ಈ ರೀತಿ ನಾವು ಒತ್ತಿದ್ರೆ ಬಟ್ಟು ಒಳಗಡೆ ಹೋಗಬೇಕು, ಸಾಫ್ಟಾಗಿರಬೇಕು ಹಿಟ್ಟು. ಅಂದರೆ ಚಪಾತಿ ಸಾಫ್ಟಾಗಿ ಬರ್ತಾವೆ. ಆಮೇಲೆ ಉಬ್ಬಿನೂ ಕೂಡ ಬರ್ತವೆ. ಚಪಾತಿ ಉಬ್ಬಿ ಬಂದವು ಅಂದರೆ ಸಾಫ್ಟಾಗಿರ್ತವೆ ಫ್ರೆಂಡ್ಸು, ಪೂರಿ ಥರ. ಈಗ ಅದಕ್ಕೆ ಹಚ್ಚಕ್ಕೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಅದ್ರಾಗ ಸಾನ್ಗೆ ಹಿಡ್ದಿರ್ತೀನಿ ನೋಡ್ರಿ, ಅದರಿಂದ ತಕ್ಕೊಂಡು ಈಗ ರೆಡಿ ಮಾಡಿಟ್ಟೀನಿ. ಫಸ್ಟು ಪಲ್ಯಕ್ಕೆ ಚಪಾತಿ ಹಿಟ್ಟು ನಾದಿಟ್ಬಿಟ್ರೆ ಆಮೇಲೆ ಪಲ್ಯ ಮಾಡ್ಕೊಳೋದ್ರೊಳಗೆ ಚಪಾತಿ ಹಿಟ್ಟು ಚೆನ್ನಾಗಿ ಮೆತ್ತಗಾಗಿರುತ್ತೆ, ಸಾಫ್ಟಾಗಿರ್ತೈತಿ, ನೆಂದಿರ್ತೈತಿ. ಈಗ ನೋಡ್ಬೋದು, ರಾತ್ರಿ ಪಾತ್ರೆ ಎಲ್ಲ ತೊಳೆದಿತ್ತು. ಆದ್ರೂ ಒಂದು ಕುಕ್ಕರ್ ಮತ್ತು 1-2 ತಾಟು ಅಷ್ಟೇ ಉಳಿದಿದ್ವು. ಅವು ಏನು 2 ತಾಟು ಬೆಳಿಗ್ಗೆ ತೊಳ್ಕೊಂಡ್ರೆ ಆಯಿತು ಅಂಥೇಳಿ ಸುಮ್ಮನೆ ಬಿಟ್ಟಿದ್ದೆ. ಈಗ ನೋಡ್ಬೋದು, ತರಕಾರಿನ ಹೆಚ್ಕೊಳಕತ್ತೀನಿ ನಾನು. ನಮಿತಾಗ 5:30ಗೆ ಎಬ್ಸಿದ್ರೆ ಎದ್ದೇಳಿಲ್ಲ. 6 ಗಂಟೆಗೆ ಎದ್ದು ಬಂದಾಳೀಗ. ಎದ್ದು ಬಂದು ನಮ್ಮ ಮಮ್ಮಿ ಇನ್ನೂ ಲಘು ಎಬ್ಸ್ಯಾಣ ಅಂತ ಹೇಳ್ಬಿಟ್ಟು ಬಂದು ಮೊಬೈಲ್ನೊಳಗೆ ಟೈಮ್ ನೋಡ್ಕೊಂಡು ಹೋದ್ಲು ವಾಪಸ್ಸು. ಹೋಗಿ ಒಂದು ಅರ್ಧ ತಾಸು ಓದ್ಕೊತಾಳೆ. 6 ಗಂಟೆ ಆಗುತ್ತೆ. ಮತ್ತು ಇನ್ನೇನು ಆಕಿದು ರೆಡಿ ಆಗೋಕೆ ಟೈಮ್ ಬೇಕಾಗುತ್ತೆ ಅಂಥೇಳಿ ನಾನು ಸುಮ್ಮನೆ ಆಗ್ತೀನಿ. ಈಗ ನೋಡ್ಬೋದು, ನಾನು ಬದ್ನಿಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, 1-2 ಟೇಬಲ್ ಸ್ಪೂನಷ್ಟು. ಆ ಎಣ್ಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಉದ್ದುದ್ಕ ಕಟ್ ಮಾಡಿ ಹಾಕೀನಿ. ಬದ್ನಿಕಾಯಿ ಪಲ್ಯಕ್ಕೆ ಇದೇ ರೀತಿ ನಾವು ಉದ್ದುದ್ಕ ಈರುಳ್ಳಿನ ಹೆಚ್ಚು ಮಾಡೋದ್ರಿಂದ ಪಲ್ಯ ಭಾಳ ರುಚಿ ಐತಿ ಫ್ರೆಂಡ್ಸ್. ನಾನು ನೋಡ್ಬೋದು, ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ, ಒಂದು 4-5. ಖಾರಕ್ಕೆ ರುಚಿಗೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ. ಹಾಗಾಗಿ ಈಗ ನೋಡಿರಿ, ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ.
ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿರಿ ಕೆಂಪಗಾಗೋವರೆಗೂ, ಅಂದ್ರೆ ಪಲ್ಯನೂ ಕೂಡ ಅಷ್ಟೇ ರುಚಿಯಾಗಿ ಬರ್ತೈತಿ. ನಾನು ಇದಕ್ಕೇನೇ ಇದನ್ನು ಹಾಕಿಲ್ಲ, ಗುರೆಳ್ಳು ಪೌಡ್ರು ಮತ್ತು ಕೊಬ್ಬರಿ ರುಬ್ಬಿ ಈ ರೀತಿ ಏನೂ ಹಾಕಿಲ್ಲ, ಬರೀ ಮಸಾಲೆನ ಹಾಕಿ ಮಾಡಿದ್ದೀನಿ. ಗುರೆಳ್ಳು ಪುಡಿ ಖಾಲಿ ಆಗಿಬಿಟ್ಟೈತಿ, ಹಾಗಾಗಿ ಇದ್ದಿದ್ರಾಗನ ಮಾಡಿದೆ ಇವತ್ತು. ಮತ್ತು ಶೇಂಗಾ ಚಟ್ನಿ ಪುಡಿನೂ ಮಾಡಿ ಇಟ್ಕೋಬೇಕಾಗಿತ್ತು, ಅದನ್ನು ಕೂಡ ಮಾಡಿ ಇಟ್ಕೊಂಡಿದ್ದಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಆದ್ರೂ ಟೇಸ್ಟಿಯಾಗೇ ಬಂದಿತ್ತು ಬದ್ನಿಕಾಯಿ ಪಲ್ಯ. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಫ್ರೈ ಮಾಡಿದೆ, ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು. ಈಗ 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೀನಿ, 1-2 ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ. ಹಂಗಾಗಿ 2 ಸ್ಪೂನ್ ಹಾಕ್ಕೊಂಡೀನಿ, ಚಿಕ್ಕ ಸ್ಪೂನ್ ಅದ, ಹಾಗಾಗಿ 1 ಸ್ಪೂನಷ್ಟು ಗರಂ ಮಸಾಲೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡೀನಿ, ಈರುಳ್ಳಿ ಜೊತೆಗೆ ನಾನು ಫ್ರೈ ಮಾಡಿದ್ದೀನಿ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನಮ್ಮೂರ ಸೈಡು ಇಷ್ಟೆಲ್ಲ ಹಾಕೋದಿಲ್ಲ, ಹಸಿ ಖಾರ ಹಾಕಿ ಮಾಡಿಬಿಡ್ತಾರೆ, ಚೆನ್ನಾಗಿರ್ತೈತೆ ಅದು ಕೂಡ ಟೇಸ್ಟು. ಹಸಿ ಖಾರ ನಾನು ಈಗ ಮಾಡಿಟ್ಕೊಂಡಿದ್ದಿಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕೀನಿ. ಹಾಗಾಗಿ ಒಂದು ಸಣ್ಣದು ಚಿಕ್ಕದು ಸ್ಪೂನಲ್ಲಿ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೊಂಡೀನಿ, ಅದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ನೋಡಿರಿ ಹಾಕಿ ಎಲ್ಲ ಮಸಾಲೆ ಫ್ರೈ ಮಾಡಿದ ಮೇಲೆ ಮುಚ್ಚಿಟ್ಟಿದ್ದೆ, 1 ನಿಮಿಷ ಮುಚ್ಚಿಟ್ಟು ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಬಂದಿತ್ತು ಮಸಾಲೆ ಎಲ್ಲ. ನೋಡಿರಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಬದ್ನಿಕಾಯಿನ ಹೆಚ್ಚಿ ಉಪ್ಪು ಹಾಕಿದ ನೀರಲ್ಲಿ ಹೆಚ್ಚಾಕಿದ್ದೆ, ಯಾಕಂದ್ರೆ ಕಪ್ಪಾಗಿಬಿಡ್ತಾವೆ ನೀರಿಗೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಹೆಚ್ಚು ಹಾಕಲಿಲ್ಲ ಅಂದ್ರೆ, ಆದ್ರೂ ಒಂದು ಸ್ವಲ್ಪ ಕಪ್ಪಾಗೋಕೆ ಬಂದಿದ್ದು. ಮತ್ತು ಅಷ್ಟರೊಳಗನ ಪಲ್ಯನೂ ಕೂಡ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು 8 ದಿವಸ ಆಗಿತ್ತು ಫ್ರೆಂಡ್ಸು, ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗ ತೊಗೊಂಬಂದಿದ್ರು ನಮ್ಮ ಮನೆಯವರು. 3 ಟೈಮ್ ಮಾಡಿ ನೋಡಿರಿ, ಒಂದು 15 ತೊಗೊಂಬಂದಿದ್ರು. ಒಂದು 2 ಟೈಮ್ 5 ಈ ಟೈಮ್ ಒಂದು 7 ಇದ್ವು, 7ನೇ ಹೆಚ್ಚಿ ಮಾಡಿದೆ. ಎಣ್ಗಾಯಿ ಮಾಡಬೇಕು ಅಂದ್ಕೊಂಡೆ, ಬಟ್ ಈಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಜೊತೆಗೆ ಈ ಥರ ಪಲ್ಯ ಚೆನ್ನಾಗಿರುತ್ತೆ ಅಂಥೇಳಿ ಇದೇ ಥರದ ಪಲ್ಯನ ಮಾಡಿ ಚೆನ್ನಾಗಿ ಇದು ಬಾಕ್ಸಿಗೆ ಮತ್ತು ತಿನ್ನೋಕ್ಕೂ ಕೂಡ ಬೆಳಿಗ್ಗೆ ನಾಷ್ಟಕ್ಕೂ ಕೂಡ ಇದನ್ನ ಮಾಡಿದ್ದೆ ನಾನು. ಯಾಕಂದ್ರೆ ನಾಷ್ಟ ಮತ್ತು ಇದು ಅಂತ ಮಾಡ್ಕೊತ ಕುಂದ್ರಕ್ಕೆ ಹೋಗಲ್ಲ, ನಾನು ಒಂದೇ ಮಾಡ್ತೀನಿ. ಹಾಗಾಗಿ ನೋಡಿರಿ ಈಗ ಅದನ್ನು ಫ್ರೈ ಮಾಡಿದ ಮೇಲೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳಕತ್ತೀನಿ. ನೀರು ಮುಳುಗಬೇಕು, ಬದ್ನಿಕಾಯಿ ಮುಳುಗಬೇಕು ಅಷ್ಟು ನೀರು ಹಾಕ್ಕೋಬೇಕು, ಅಂದ್ರೆ ಬದ್ನಿಕಾಯಿ ಚಲೋ ಹೊತ್ನಾಗ ಬೆಂದಿರ್ತೈತಿ. ನೋಡಿರಿ ಈಗ 1 ಗ್ಲಾಸ್ ನೀರು ಹಾಕಿನೇ, ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಈಗ ಅದನ್ನು ಮುಚ್ಚಿಡ್ತೀನಿ ಫ್ರೆಂಡ್ಸ್. ಮುಚ್ಚಿ ಒಂದು 5 ನಿಮಿಷ ಜೋರು ಅಂದರೆ ಜಾಸ್ತಿ ಉರಿಯಲ್ಲಿ ಇಟ್ಟು ನಾವು ಬೇಯಿಸಿದ್ವಿ ಅಂದ್ರೆ ಚೆನ್ನಾಗಿ ಕುದಿರ್ತೈತಿ ಪಲ್ಯ ಕುದಿಯೋದ್ರೊಳಗನೆ ಚಪಾತಿನೂ ಕೂಡ ಮಾಡ್ಕೊಂಬಿಡ್ಬೋದು. ಬೇರೆ ಕಡೆ ಒಲೆ ಮ್ಯಾಗಿಟ್ಟು ನೋಡ್ಬೋದು, ಜೋರಾಗಿನೇ ಇಟ್ಟೀನಿ ಒಲೆನ. ಸಣ್ಣಗೆ ಇಟ್ಕೊಂಡು ಕೂತ್ರೆ ಬೆಳಿಗ್ಗೆ ಆಗೋದಿಲ್ಲ, ಲೇಟ್ ಆಗುತ್ತೆ. ಹಾಗಾಗಿ ಜೋರಾಗಿರೋ ಉರಿಯಲ್ಲಿನ ಬೇಯಿಸಿದ್ದೀನಿ. ಈಗ ಹಾಲು ಕುದ್ದಿತ್ತು, ಕೂಡ ರೆಡಿಯಾಗಿತ್ತು, ಅದನ್ನು ಹಾಕಿಡ್ಬೇಕೀಗ ನಮಿತಾಗ. ಹಂಗೆ ನಾನು ಇಲ್ಲಿ ನೋಡ್ಬೋದು ಹಿಟ್ಟು ನಾದಿಟ್ಟಿದ್ನಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲೇ ಹಾಕ್ತಾಯಿದ್ದೀನಿ. ಇದು ನೀರಾಗ ಹಾಕಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪು, ನೀರೊಳಗೆ ಎಷ್ಟೊಂದು ಹೊಲಸು ಬಂದಿತ್ತು ನೋಡಿರಿ. ಮಣ್ಣು ಅಷ್ಟೇ, ಕೊತ್ತಂಬರಿ ಸೊಪ್ಪಿನಾಗ ಅಷ್ಟು ಮಣ್ಣು ಇರುತ್ತೆ. ಹಂಗಾಗಿ ಎಲ್ಲನೂ ನೀಟಾಗಿ ತೊಳೆದು ಅಡುಗೆ ಮಾಡಿ ತಿಂದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ ಥರ ಎಲ್ಲ ಮಣ್ಣು ಧೂಳು ಎಲ್ಲ ಇರ್ತೈತೆ ನೋಡಿರಿ. ಹಾಗಾಗಿ ಈಗ ನೋಡ್ಬೋದು ನಮ್ಮ ನಮಿತನ ಪೂರ್ತಿಕ 1 ಚಪಾತಿ ಮಾಡಿದ್ದೆ, 3 ಸಾಕು ಅಂದ್ಲಕ್ಕಿ. ಬೆಳಿಗ್ಗೆ 1 ತಿಂತೀನಿ, ಮಧ್ಯಾಹ್ನ 2 ತಿಂತೀನಿ ಅಂದ್ಲು. ಇನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಿದ್ದೀನಿ, ನಿಂಗೆ ಸಾಲೋದಿಲ್ಲ ಅಂದೆ. ಇಲ್ಲ ಸಾಕು ನಂಗೆ 3 ಸಾಕು ಅಂದ್ಲು. ಹಂಗಾಗಿ ಆಕೆಗೆ 3 ಚಪಾತಿ ಕಟ್ಟಿ, ಇನ್ನೊಂದು ಚಪಾತಿ ಮಾಡಿದ್ದೆ, ತಿಂತಾಳೋ ಏನೋ ಮನ್ಯಾಗ ಅಂದ್ರೆ ತಿನ್ನಕ್ಕೆ ಒಲ್ಲೆ ಅಂದ್ಲು. ಹಾಲನ್ನು ಕುಡಿಯೋಕೆ ಒಲ್ಲೆ ಅಂತಾಳೆ, ಬೆಳಿಗ್ಗೆ ಹಾಲು ಇಷ್ಟ ಇಲ್ಲ ನನಗೆ ಒಲ್ಲೆ ಅಂತಾಳೆ. ಅದು ಬೇಯ್ದು ಕೈಕಾಲ ಶಕ್ತಿ ಬರಬೇಕಾ ಬೇಡ ನಿನಗೆ? ನಾನು ನೋಡಿದ್ರೆ ಇಷ್ಟು ದಪ್ಪ ಅದೀನಿ, ನೀನು ನೋಡಿದ್ರೆ ಇಷ್ಟು ತೆಳ್ಳಗದಿದ್ದಿ. ಮಂದಿ ನನಗಂತಾರೆ ಮಗಳಿಗೆ ಊಟ ಹಾಕ್ತಾಳೋ ಇಲ್ಲ ಅಂತ ನನಗೆ ಬೈತಾರೆ. ನೀನು ನೋಡಿದ್ರೆ ಈ ಥರ ಮಾಡ್ತಿದ್ದಿ, ಹಾಲನ್ನು ಕುಡಿಯೋಕೆ ಒಲ್ಲೆ ಅಂತಿದ್ದಿ, ಹಾಲು ಕುಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗ್ತವೆ ಅಂತ ಏನೇನೋ ಹೇಳಿದೆ. ಆದ್ರೆ ಅಯ್ಯ ನೀ ಸುಳ್ಳು ಹೇಳಾಕತ್ತಿ ತಗೋ ನನಗೆ. ನಾನು ಕೇಳಿ ನಾನು ಟೀಚರ್ ಹೇಳ್ಯಾರ, ನನಗೂ ಗೊತ್ತೈತಿ ಹಾಲು ಒಳ್ಳೇದು ಮತ್ತು ಒಳ್ಳೇದಂತಿದ್ದು ಕುಡಿಯೋಕೆ ಒಲ್ಲೆ ಅಂತೀವಿ. ನನಗೆ ಇಷ್ಟ ಇಲ್ಲ ನಂಗೆ ಕುಡಿಯೋಕೆ ಮನಸ್ಸಾಗಲ್ಲ ಅಂತಾಳೆ. ಹಿಂಗೆ ಮಾಡ್ತಾಳೆ ನೋಡಿರಿ. ಅದು ಏನೇನೋ ಮಾಡಿ ಬೈದು ಹಾಲು ಕುಡಿಸಿ ಕಳಿಸಿದ್ದೀನಿ.
ಇಲ್ಲಾಂದ್ರೆ ಅದನ್ನು ಕುಡಿಯೋಂಗಿಲ್ಲ. ನಾನು ಹೋಗ್ಲಿ ಬಿಡು ಇಷ್ಟ ಇಲ್ಲ ಅಂತ ಬಿಟ್ಟೆ ಅಂದರೆ ಅದನ್ನು ಕುಡಿದು ಹೋಗಲ್ಲ. 3 ಚಪಾತಿ ಏನು ಹೊಟ್ಟೆ ತುಂಬುತ್ತೆ ಹೇಳ್ರಿ. ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಹಣ್ಣು ಏನಾರು ಕಟ್ಬೇಕಂದೆ ಹಣ್ಣು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಚಪಾತಿನ ಕೊಟ್ಟೆ, ಅದು ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು. ಈಗ ರೆಡಿ ಆಗ್ಯಾಳ ನೋಡ್ರಿ. ಹಾಲು ಕುಡಿದು ಅಲ್ಲಿ ಇಟ್ಟು ಬರಾಕತ್ತಾಳ ಗ್ಲಾಸು. ಹೊಂಟಾಳೀಗ ಸ್ಕೂಲಿಗೆ. ಆಕೆ ಹೋದ್ಲು. ಆಮೇಲೆ ನಮ್ಮದು ಕೆಲಸ ಮಾಮೂಲಿ ಇರುತ್ತೆ ನೋಡ್ರಿ, ಅದೇ ಇರುತ್ತೆ ಅಂಥೇಳಿ ನಾನೇನು ಜಾಸ್ತಿ ನಿಮ್ಮ ಜೊತೆ ಇವತ್ತು ಲಾಗಲ್ಲಿ ಶೇರ್ ಮಾಡ್ಕೊಳ್ಳಲಿಲ್ಲ. ಇಷ್ಟೇ ಇವತ್ತಿನ ಲಾಗು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.